ನಮಸ್ತೆ ಎಲ್ಲ ಹೆಂಗಿದ್ರಿ? ನಾನು ನಿಮ್ಮ ಸಾನ್ವಿತ ಪೂಜಾರಿ. ನನ್ನ ತಂಗಿ ಬೆಂಗಳೂರಿಂದ ಎಕ್ಸಾಮ್ ಬರೋಕಂತೇಳಿ ಮಂಗಳೂರಿಗೆ ಬಂದಿದ್ದಾಳು. ಹಾಗೆ ಅವಳನ್ನು ಸೀದಾ ಸಿಟಿ ಸೆಂಟ್ರ್ ಮಾಲಿಗೆ ಕರ್ಕೊಂಡು ಹೋಗಿ ಸುಮಾರು ದಿನ ಆಯಿತು ಔಟ್ಸೈಡ್ ಫುಡ್ ತಿಂದೆ. ಹಾಗೆ ಕೆಲವೆಲ್ಲ ಫುಡ್ಡು ಇಷ್ಟ ಆದದ್ದು ಆರ್ಡ್ರ್ ಮಾಡಿಕ್ಕಿ ಹಾಗೆ ತಿನ್ಕೊಂಡು ಮೂವಿ ಪ್ಲ್ಯಾನ್ ಮಾಡ್ತು. ವೀರಚಂದ್ರಾಸ ಕಾಂಬ ಅಂತೇಳಿ ಆನ್ಲೈನಾಗ ಸರ್ಚ್ ಮಾಡ್ತು. ಬಟ್ ಸಿಟಿ ಸೆಂಟ್ರ್ ಮಾಲಲ್ಲಿ ವೀರಚಂದ್ರಾಸ ಇರಲಿಲ್ಲ. ಭರತ್ ಮಾಲಲ್ಲಿ ಇತ್ತ ಅಂತೇಳಿ ಕಾಂತ ಆರಲ್ಲೂ ಇರಲಿಲ್ಲ ನಮ್ಗೆ ಅಪ್ಪು ಟೈಮಿಗೆ. ಹಾಗೆ ಸೀದಾ ತುಳು ಮೂವಿ ಮೀರ ಇದ್ದಿತ್ತಲ್ಲ ಅಂದೇಳಿ ಕಾಂಬ ಅಂದೇಳಿ ಹೋಯ್ತು. ಹಾಗೆ ಟಿಕೆಟಿಗೆ ಅಂದೇಳಿ ಹೋಯ್ತು. ಅವ್ರು ಈಗ ಟಿಕೆಟ್ ಬತ್ತಲು ಸ್ವಲ್ಪ ಕಾಯಿನಿ ಮತ್ತೆ ಬನ್ನಿ ಅಂತಂದ್ರು. ಹಾಗೆ ಕಾದ್ಕೊಂಡಂತೂ ಟಿಕೆಟ್ ಎಲ್ಲ ತಕ್ಕೊಂಡು ಸೀದಾ ಮೂವಿ ಕಾಮ್ಕಂತೇಳಿ ಹೋಯ್ತು ಕಣಿ. ಮೂವಿ ಮಾತ್ರ ಮಸ್ತ್ ಲೈಕ್ ಇದ್ದಿತ್ತು. ಒಂಥರ ಇಮೋಷನ್ ಅಂತ ಹೇಳಕ್ಕೆ ಸತ್ಯ. ಆ ಮೂವಿ ಕಂಡು ನನಗಂತೂ ಮರ್ಕೋಕೆ ಬಂತು. ನನ್ನ ತಂಗಿ ನನ್ನ ಮುಖ ಕಾಣ್ತಿದ್ದಿದ್ದಳು. ಮೀನ್ಸ್ ಒಂದು ಹುಡುಗಿ ಲೈಫನ್ನು ಹೆಂಗೆ ತೋರಿಸಿದ್ರಂದ್ರೆ ಅಷ್ಟು ಚಂದ ಮಾಡಿ ತೋರಿಸಿದ್ದೀರು. ಹಾಗೆ ಮಂಗಳೂರಿಂದ ಮೂಡುಬಿದ್ರಿಗೆ ಬಂತು. ಇವಳದು ರಾತ್ರಿ 10 ಗಂಟೆಗೆ ಬಸ್ ಇದ್ದಿತ್ತು ಅಂತೇಳಿ ಬಸ್ ಹರ್ಸ್ಕೊಂಡ್ರಿ ಮೂಡುಬಿದ್ರಿಗೆ ಕರ್ಕೊಂಡು ಹೋಯ್ತು. ಅಲ್ಲ ಕಂಡಕ್ಟ್ರು ಪುದರ್ ದಾದ ಅಂತೇಳಿ ಕೇಂಡ್ರು. ಇವಳು ಕಕ್ಕ ಬಿಕ್ಕಿಯಾಯಿ ನನ್ನ ಮುಖ ಕಂಡಳು. ಕಡಿಗೆ ಅವ್ರಿಗೆ ನಾನು ತುಳುವಂಗೆಲ್ಲ ವಿವರಿಸಿ ಹೇಳಿ ಸೀದಾ ಬಂದೆ. ಮತ್ತೆ ಸಿಕ್ಕುವಕ್ಕ.